ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಭಾರತಕ್ಕೆ ನೇರವಾಗಿ ಎಫೆಕ್ಟ್ ಮಾಡ್ತಾ ಇದೆ. ಅದು ಕೂಡ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗ್ತಾ ಇತ್ತು ಇಡೀ ಭಾರತದಾದ್ಯಂತ ಅಂತ ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ನಿಜಕ್ಕೂ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗೂ ಕೂಡ ಪರದಾಟ ಮುಂದುವರಿತಾ ಇದೆಯಾ? ನಿಜಕ್ಕೂ ಅಭಾವ ಇದೆಯಾ? ಯಾಕೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಜನ? ಎಲ್ಲ ಪ್ರಶ್ನೆಗಳಿದೆ. ಈ ಕುರಿತ ಗ್ಯಾರಂಟಿ ನ್ಯೂಸ್ ಒಂದಷ್ಟು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ರಾಜ್ಯದ ಹಲವೆಡೆ ನಿಜಕ್ಕೂ ಸಿಗ್ತಾ ಇಲ್ವಾ ಪೆಟ್ರೋಲ್ ಡೀಸೆಲ್? ಬೆಳಗಾವಿಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿಬಿದ್ದಿದ್ದಾರಂತೆ. ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅಂತ 2-3 ಗಂಟೆಗಳಲ್ಲಿ ಬಂಕ್ನಲ್ಲಿದ್ದ 8,000 ಲೀಟರ್ ಪೆಟ್ರೋಲ್ ಕಂಪ್ಲೀಟ್ ಖಾಲಿ ಅಂತೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರಂತೆ ಬಂಕ್ ಮಾಲೀಕರು. ಸದ್ಯ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತ ಬಂದವರನ್ನ ವಾಪಸ್ ಕಳಿಸ್ತಿದ್ದಾರೆ ಸಿಬ್ಬಂದಿ. ನೋ ಸ್ಟಾಕ್ ಅಂತ. ಮೋಸ್ಟ್ಲಿ ಒಂದು ದಿನಕ್ಕೆ ಎಷ್ಟು ಪೆಟ್ರೋಲ್ ಡೀಸೆಲ್ ಸಾಕ್ತಾ ಇತ್ತೋ ಅದು 2-3 ಗಂಟೆಯಲ್ಲೇ ಕಂಪ್ಲೀಟ್ ಖಾಲಿ ಆದಂಗೆ ಕಾಣಿಸುತ್ತೆ. ಯಾಕಂದ್ರೆ ತಮ್ಮ ವೆಹಿಕಲ್ಸ್ಗೆ ಹಾಕೋದಲ್ಲದೆ ಪ್ರಮುಖವಾಗಿ ಬ್ಯಾರೆಲ್ಗಳು, ಕ್ಯಾನ್ಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜನ. ಹಾಗಾಗಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ಬಹುತೇಕ ಬಂಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಅಲ್ಲಿನ ಕಮಿಷನರ್ ಮಾಹಿತಿ ಕೊಡ್ತಿದ್ದಾರಂತೆ. ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ಹರಡೋರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಸುಳ್ಳು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿವಿ ಕೊಡಕ್ಕೆ ಹೋಗಬೇಡಿ, ನಮ್ಮಲ್ಲಿ ಯಾವುದೇ ರೀತಿಯ ಅಭಾವ ಇಲ್ಲ ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಒಂದು ಸುದ್ದಿ ಏನು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈ ಸುದ್ದಿಯನ್ನ ಗಮನಿಸಿದಂತ ಬೆಳಗಾವಿ ಜನತೆ ಏನಂತಂದ್ರೆ ಏಕಾಏಕಿ ಪೆಟ್ರೋಲ್ ಬಂಕ್ಗಳಿಗೆ ನುಗ್ಗಿ ಪೆಟ್ರೋಲ್ ಅನ್ನ ಏನು ಖರೀದಿ ಮಾಡತಕ್ಕಂಥದ್ದು, ಆಮೇಲೆ ಗಾಡಿಗಳಿಗೆ ವಾಹನಗಳಿಗೆ ಹಾಕಿಸ್ಕೊಡ್ತಕ್ಕಂಥದ್ದು, ಅಲ್ಲದೆ ಏನು ಕ್ಯಾನ್ಗಳಲ್ಲೂ ಕೂಡ ತುಂಬಿಕೊಂಡು ಹೋಗುವಂತ ಘಟನೆಗಳು ಕೂಡ ನಡ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಯಾವುದೇ ರೀತಿ ಕಡಿಮೆ ಆಗಿಲ್ಲ, ಅಭಾವ ಆಗಿಲ್ಲ. ಮತ್ತೆ ಈ ರೀತಿಗೆ ಸುದ್ದಿಗಳನ್ನ ಹಬ್ಬಿಸೋರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಏನು ಈಗ ಸದ್ಯ ನಾವು ಒಂದು ಪೆಟ್ರೋಲ್ ಬಂಕ್ದಲ್ಲಿ ತೋರಿಸಿದ್ರೆ ಯಾವ ಸ್ಥಿತಿ ಇದೆ ಅಂತಂದ್ರೆ ಅಂದ್ರೆ ಕಳೆದ ಮೊನ್ನೆ ರಾತ್ರಿಯಿಂದನೂ ಕೂಡ ಜನ ಪ್ಯಾನಿಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಜನರು ಏಕಾಏಕಿ ರಾತ್ರಿ ಪೆಟ್ರೋಲ್ ಬಂಕ್ ಧಾವಿಸಿ ಪೆಟ್ರೋಲು ಡೀಸೆಲ್ ಹಾಕ್ಸೋಕ್ಕೂ ಮುಗಿಬಿದ್ದಿದ್ರು. ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿತ್ತು. ಹಾಗಾಗಿ ಪೆಟ್ರೋಲ್ ಬಂಕ್ ನಲ್ಲಿ ಇರುವಂತ ಎಷ್ಟು ಲೀಟರ್ ಇರುತ್ತೆ ಅಷ್ಟು ಲೀಟರ್ಗೂ ಕೂಡ ಸಾವಿರಾರು ಲೀಟರ್ ಕೂಡ ಏಕಾಏಕಿ 2-3 ಗಂಟೆಯಲ್ಲಿ ಖಾಲಿ ಇರ್ತದ್ದು. ಹಿಂಗಾಗಿ ಸದ್ಯ ಈಗ ನೋ ಸ್ಟಾಕ್ ಬೋರ್ಡ್ ಅನ್ನ ನಾವು ನಿಮಗೆ ತೋರಿಸ್ಬೇಕಂತಂದ್ರೆ ನಿನ್ನೆ ರಾತ್ರಿನೂ ಕೂಡ ಏನು 8,000 ಲೀಟರ್ ಪೆಟ್ರೋಲ್ ಬಂದಿರತಕ್ಕಂಥದ್ದು. ಆ 8,000 ಲೀಟರ್ ಕೇವಲ 4 ಗಂಟೆಯಲ್ಲೇ ಖಾಲಿಯಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೇ ಏನು ಪೆಟ್ರೋಲ್ ಬಂಕ್ ಮಾಲೀಕರು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಮತ್ತು ಯಾರು ಪೆಟ್ರೋಲ್ ಹಾಕ್ಸ್ಕೊಳಕ್ ಬರ್ತಿದ್ದಾರೆ ಅವ್ರಿಗೆ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಸದ್ಯ ಡೀಸೆಲ್ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಯಾವ ಡೀಸೆಲ್ ವಾಹನಗಳು ಇದಾವೆ ಆ ಡೀಸೆಲ್ ವಾಹನಗಳಿಗೆ ಮಾತ್ರ ಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೆಟ್ರೋಲ್ ವಾಹನಗಳು ಯಾವ್ದಾದ್ರು ಬಂದ್ರೆ ಅವುಗಳನ್ನ ವಾಪಸ್ ಕಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಏನಂತಂದ್ರೆ ಸಂಪೂರ್ಣವಾಗಿ ಏನು ಪೆಟ್ರೋಲ್ ಇಲ್ಲದೆ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಜಿಲ್ಲಾಡಳಿತ ಕೂಡ ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿತ್ತು. ಏನಂತಂದ್ರೆ ಯಾವ್ದಾ ರೀತಿ ಅಭಾವಗಳು ಕೂಡ ಆದರೆ ನಮ್ಮ ಗಮನಕ್ಕೆ ತಗೊಂಬನ್ನಿ. ಯಾಕಂತಂದ್ರೆ ಜನರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಇಂಡೆಂಟ್ ಅನ್ನು ಹಾಕಿ ಬೇಗ ತರಿಸ್ಕೊಳ್ಳುವ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಪೆಟ್ರೋಲ್ ಬಂಕ್ ಕೂಡ ಏನು ಇಂಡೆಂಟ್ ಹಾಕಿ ತರಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅಭಾವ ಇಲ್ಲ, ಆದ್ರೆ ಜನರು ಪ್ಯಾನಿಕ್ ಆಗಿ ಏಕಾಏಕಿ ಏನು ಹಾಕ್ಸ್ಕೊಳ್ಳಿಕ್ಕೆ ಏನು ಬರ್ತಾ ಇದ್ದಾರೆ. ಹೀಗಾಗಿ ಆ ಸಮಸ್ಯೆಯಿಂದ ಸದ್ಯ ಪೆಟ್ರೋಲ್ ಖಾಲಿ ಆಗಿದೆ ಅನ್ನೋ ಬೋರ್ಡ್ ಕೂಡ ನಾವು ತೋರಿಸ್ತಾ ಇದೀವಿ. ಹಾಗಾಗಿ ಸದ್ಯ ನಮ್ಮ ಜೊತೆ ಪೆಟ್ರೋಲ್ ಹಾಕುವಂತ ಸಿಬ್ಬಂದಿ ಇದ್ದಾರೆ. ಸರ್, ತಾವು ನಿನ್ನೆ ಎಷ್ಟು ಲೀಟರ್ ಬಂದಿತ್ತು ಏಕಾಏಕಿ ಇವತ್ತು ಪೆಟ್ರೋಲ್? ನಿನ್ನೆ 8,000 ಲೀಟರ್ ಬಂದಿದ್ರೆ ಆಮೇಲೆ ನಮ್ಮ 24 hours ಎಲ್ಲ ರಾತ್ರಿ ಎಲ್ಲ ಹಾಕಿಲ್ಲ, ಈಗ ನಿಲ್ಲ ಆಯ್ತು. ಮೊನ್ನೆ ರಾತ್ರಿ ಅವತ್ತು ಎಷ್ಟು ಟ್ಯಾಂಕ್ ಇತ್ತು? ಅವತ್ತೆಲ್ಲ ಅವತ್ತು 8,000 ಇತ್ತು. ಈ ಕಂಟಿನ್ಯೂ 3 ದಿವಸ 8,000 ಬರತೈತಿ. ಆದ್ರೂ ಮತ್ತೆ ಜನ ಎಷ್ಟು ಬರೋದಂತ ಕಂಟ್ರೋಲ್ ಅಂತೂ ಆಗವಲ್ಲ, ಯಾರಿಗೂ ಇಲ್ಲ ನಮಗೆ ಬರೋಲ್ಲ. ಅದಕ್ಕೆ ಎಷ್ಟು ಬರ್ತದೆ ಎಲ್ಲ ಹಾಕಿ ಕಳ್ಸತ್ತು, ಡೈರೆಕ್ಟ್ ನಿಲ್ ಆಗಿ ಮ್ಯಾಗ ಬಂದ್ ಮಾಡತ್ತು. ಎಷ್ಟು ನಿಮ್ದು ಕೆಪಾಸಿಟಿ ಎಷ್ಟಿದೆ ಅಂತ? ಟ್ಯಾಂಕ್ 10,000 ಲೀಟರ್ ಐತ್ರಿ, ನಾವು 8,000 ತರಿಸ್ತಾರೆ. ಅದು ಬರೋಗಡೆ ಮತ್ತೆ ಹಂಗ ಕಂಟಿನ್ಯೂ ಚಾಲೂನು ಇರ್ತೈತಿ, ಖಾಲಿ ಆಗಿಬಿಡ್ತೈತಿ. ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಬರುತ್ತೆ ಆಲ್ರೆಡಿ, ಈಗ ಬರ್ತಾ ಇದೆ ಮತ್ತೀಗ ಸೆಕೆಂಡ್ ಲೋಡ್. ಜನ ಒಮ್ಮೆ ಪ್ಯಾನಿಕ್ ಆಗಿ ಇಷ್ಟು ಮಂದಿ ಬರತ್ತಾರ. ಅದ್ರೊಳಗೆ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾ ಕಡೆ ಪೆಟ್ರೋಲ್ ಸಿಗ್ತಾ ಇದೆ. ಇವ್ರ ಜನ ತಿಳ್ಕೊಬೇಕಷ್ಟ ಎಲ್ಲಾ ಕಡೆ ಸಿಗ್ತೈತೆ ಅಂತ ಹೇಳಿ. ಆದ್ರೂ ಇವ್ರೇನ್ ಮಾಡತ್ತಾರು, ಪೆಟ್ರೋಲ್ ಸಿಗಲ್ಲ ಅಂತ ಒಂದ್ ಪಂಪ್ ಬಂದಿತ್ತಂದ್ರೆ ಮುಂದಿನ ಪಂಪ್ನಾಗ ಅಲ್ಲೇ ನಿಂತು ಬಿಡ್ತಾರ. ಅದಕ್ಕೆ ಇಷ್ಟು ಸಮಸ್ಯೆ ಆಗತೈತಿ. ಎಲ್ಲಾ ಕಡೆ ಪೆಟ್ರೋಲ್ ಸಿಗ್ತಾ ಇದೆ, ಜನ ಅಷ್ಟೇ ಏನ್ ತಿಳ್ಕೊಬೇಕೀಗ, ಎಲ್ಲಾ ಕಡೆ ಸಿಗ್ತೈತಪ್ಪ, ನಮ್ ಗೌರ್ಮೆಂಟ್ ನಡೆಸ್ತೈತಿ, ಎಲ್ಲಾ ನಡೆಸ್ತೈತಿ ಅಂತ ತಿಳ್ಕೊಬೇಕ.
ಆರಾಮಾಗಿ ಬರಬೇಕು ಹಾಕೊಂಡ ರೆಗ್ಯುಲರ್ ಹೆಂಗೆ ಬರ್ತಿರ್ಲ ಹಂಗೆ ಬರ್ರಿ. ಸುಳ್ಳ ಕ್ಯಾನ್ ತೊಗೊಂಬನ್ನಿ ಬಕೆಟ್ ತೊಗೊಂಬನ್ನಿ ಅನ್ನೆಲ್ಲ ಮಾಡಬೇಡ. ನಿನ್ನೆ ಡಿ ಸಿ ಅವರು ಆರ್ಡರ್ ಮಾಡಿದಾರ ಕ್ಯಾನ್ ಆ ಬಕೆಟ್ ನೋ ಸ್ಟಾಕ್ ಅಂತ ಹೇಳಿ, ಏನಾದ್ರು ಗಾಡಿಯಾಗ ಹಾಕೋದ ತೊಗೊಂಡು ಹೋಗ್ಬಿಡುದ, ಇಷ್ಟೇ ಇದೆ. ಇದು ಏನು ಬಂಕ್ ಇರೋದು ಸಿಬ್ಬಂದಿ ಇರತಕ್ಕಂಥ ಒಂದು ನಿನ್ನೆ ಕೂಡ ಜಿಲ್ಲಾಡಳಿತ ಪ್ರೆಸ್ ಮೀಟ್ ಮಾಡಿ ಆ ವಿಷಯನ ಕೊಟ್ಟು ಯಾರು ಕೂಡ ಕ್ಯಾನ್ಗಳನ್ನ ತಗೊಂಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಬಾರ್ದು. ಇಲ್ಲ ಆ ರೀತಿ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಮತ್ತೆ ಸಾಮಾಜಿಕ ಜಾಲತಾಣ ಯಾರು ಏನು ಸುಳ್ಳು ಸುದ್ದಿಯನ್ನ ವೈರಲ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕೂಡ ಈಗ ಸದ್ಯ FR ಹಾಕಿ ಕ್ರಮ ತೆಗೆದುಕೊಳ್ಳುವಂತ ಕೆಲಸಕ್ಕೂ ಮುಂದಾಗಿದೆ ಅಂತಾನೆ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.